ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ಸಪ್ತಮಾಧ್ಯಾಯ ಉಕ್ತಮೇವ ಭಗವನ್ ಮಹಿಮಾನಂ ಅಷ್ಟಮೇ ಪ್ರಸಂಗಾತಾಗತಂ ಪ್ರಶ್ನಪರಿಹಾರಂ ಸಮಾಪ್ಯ ನವಮೇ ಪ್ರಪಂಚಯತಿ. ಪರಮಾತ್ಮನ ಮಹಿಮೆಯನ್ನು ಹೇಳ್ತೀನಿ ಅಂತ ಹೊರಟಿದ್ರು 7ನೇ ಅಧ್ಯಾಯದಲ್ಲಿ. ಮಧ್ಯದಲ್ಲಿ ಅಧ್ಯಾತ್ಮ ಅಧಿದೈವ ಹಾಗೆಂತೆಲ್ಲ ಪ್ರಶ್ನೆ ಬಂದಿತ್ತು ಅರ್ಜುನನಿಗೆ. ಅದಕ್ಕಾಗಿ 8ನೇ ಅಧ್ಯಾಯದಲ್ಲಿ ಆ ಪ್ರಶ್ನೆಯ ಪರಿಹಾರ ಉತ್ತರವನ್ನೆಲ್ಲ ಕೊಟ್ಟು ಮತ್ತು 9ನೇ ಅಧ್ಯಾಯದಲ್ಲಿ ಪರಮಾತ್ಮ ತನ್ನ ಮಹಿಮೆಯನ್ನು ತಾನು ಈ ಅಧ್ಯಾಯದಲ್ಲಿ ಮುಂದುವರಿಸ್ತಾ ಇದ್ದಾನೆ. 7ನೇ ಅಧ್ಯಾಯದಲ್ಲಿ ಏನು ಸ್ವಲ್ಪ ಹೇಳಿದ್ದ ಅದನ್ನೇ 9ನೇ ಅಧ್ಯಾಯದಲ್ಲಿ ಮುಂದುವರಿಸ್ತಾನೆ ಅಂತ. ಅತಿ ವಿಚಿತ್ರಂ ಭಗವನ್ ಮಹಿಮಾನಂ ವಕ್ತಂ ಪ್ರತಿಜ್ಞಾಯ ಪ್ರಶಂಸತಿ. ಪರಮಾತ್ಮನ ಮಹಿಮೆ ಅದು ಅತಿ ವಿಚಿತ್ರವಾದದ್ದು, ಲೋಕವಿಲಕ್ಷಣವಾದದ್ದು, ಎಲ್ಲೂ ಕಂಡಿರಲಿಕ್ಕಿಲ್ಲ. ಅಂಥ ಅದ್ಭುತವಾದ ಮಹಿಮೆ ಪರಮಾತ್ಮನದ್ದು. ಅದನ್ನು ಹೇಳ್ತಾ ಅದನ್ನು ಪ್ರಶಂಸನೆ ಮಾಡ್ತಾ ಇದೆ. ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಗುಹ್ಯತಮಂ ಅಂದರೆ ಅತಿ ಗೋಪ್ಯಂ ಅಂತ. ಈಗೇನು ಹೇಳಲಿಕ್ಕಿದ್ದಾರೆ, ಜ್ಞಾನ ಪರಮಾತ್ಮನ ವಿಚಾರ ಅದು ಅತಿ ಗೋಪ್ಯವಾದದ್ದು. ಅದು ಬೇರೆಯವರಿಗೆ ಅದು ಅರ್ಥನೂ ಆಗೋದಿಲ್ಲ, ಅದು ಒಪ್ಪಿಕೊಳ್ಳೋದು ಇಲ್ಲ. ಆ ರೀತಿಯಾಗಿ ಅದು ತುಂಬ ರಹಸ್ಯವಾದದ್ದು ಅಂತ ಹೇಳ್ತಾರೆ. ಜ್ಞಾತವ್ಯಂ ವಿಶೇಷೇಣ ಜ್ಞಾತವ್ಯ ಸಹಿತಂ ಅನಸೂಯವೇ ಅಸೂಯಾದಿ ದೋಷಹೀನಸ್ಯ ಏವಂ ರೂಪ ಅಧಿಕಾರಿ ಜ್ಞಾಪನಾಯ ಏತದ್ ವಿಶೇಷಣೋಕ್ತಿ. ಅನಸೂಯವೇ ಅಸೂಯೆ ಮುಂತಾದ ದೋಷಗಳು ಇಲ್ಲದವನಾದ ನಿನಗೆ ಇದನ್ನು ನಾನು ಹೇಳ್ತೇನೆ ಅಂತ. ಅದರಿಂದ ಈ ಜ್ಞಾನ, ಪರಮಾತ್ಮನ ಮಹಿಮೆ, ಭಗವಂತನ ಮಹಿಮೆ ಅದನ್ನು ಕೇಳಲಿಕ್ಕೆ ಯಾರು ಯೋಗ್ಯರು? ಹಾಗೆಂದರೆ ಅಸೂಯೆ ಮುಂತಾದವುಗಳು ಇಲ್ಲದಿದ್ದವರು, ದೋಷ ಇಲ್ಲದವರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಏನು ದೋಷಗಳಿದೆ ಅದು ಇಲ್ಲದೇ ಇದ್ದವರು ಕೇಳಲಿಕ್ಕೆ ಯೋಗ್ಯರು ಅಂತ. ನೀನಂಥ ಉತ್ತಮ ಅಧಿಕಾರಿಯಾಗಿದ್ದೀಯ ಅರ್ಜುನ, ಅದರಿಂದ ನಾನು ನಿನಗೆ ಹೇಳ್ತೇನೆ ಅಂತ ಪರಮಾತ್ಮ ಅದನ್ನು ತಿಳಿಸ್ತಾ ಇದ್ದಾನೆ. ಯಜ್ಞಾತ್ವಾ ಅಶುಭಾನ್ ಮೋಕ್ಷಸೇ. ಯಾವ ಈ ನನ್ನ ಮಹಿಮೆಯನ್ನು ನೀನು ಕೇಳಿ ತಿಳಿಯುವುದರಿಂದ ನಿನಗೆ ಅಶುಭ ಎಲ್ಲವೂ ಕೂಡ, ಅಮಂಗಳವು ಎಲ್ಲವೂ ಕೂಡ ದೂರವಾಗುತ್ತದೆ ಅಂತ ಅರ್ಥ. ಸೊ ಅದರಿಂದ ಪರಮಾತ್ಮನ ಮಹಿಮೆ ಅದು ಮಂಗಳಪ್ರದ. ಪರಮಾತ್ಮನ ನಮಗೆ ನಮ್ಮ ಜೀವನದಲ್ಲಿ ಮಂಗಳ ಆಗಬೇಕು, ನಮಗೆ ಒಳ್ಳೆಯದಾಗಬೇಕು, ನಮಗೆ ಶ್ರೇಯಸ್ಸಾಗಬೇಕು ಅಂದರೆ ಪರಮಾತ್ಮನ ಮಹಿಮೆಗಳನ್ನು ಕೇಳಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಅದರಿಂದ ತುಂಬ ಇಂಪಾರ್ಟೆಂಟ್ 7ನೇ ಅಧ್ಯಾಯ, 9ನೇ ಅಧ್ಯಾಯ ಇತ್ಯಾದಿಗಳು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರವಕ್ಷ್ಯ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ರಾಜವಿದ್ಯಾ ಅಂದರೆ ಪ್ರಧಾನ ವಿದ್ಯಾ. ಪ್ರತ್ಯಕ್ಷಂ ಬ್ರಹ್ಮ ಅವಗಮ್ಯತೆ ಏನ ತತ್ ಪ್ರತ್ಯಕ್ಷ ಅವಗಮಂ ಅಕ್ಷೇಷು ಇಂದ್ರಿಯೇಷು ಪ್ರತಿ ಸ್ಥಿತಃ ಇತಿ ಪ್ರತ್ಯಕ್ಷ ತಥಾ ಚ ಶ್ರುತಿ ಅಂತ. ಮತ್ತೆ ಹೊಗಳ್ತಾರೆ, ಪರಮಾತ್ಮನ ಮಹಿಮೆಯನ್ನೇ ಹೊಗಳ್ತಾ ಇದ್ದಾರೆ. ಇದಂ ವಕ್ಷ್ಯಮಾನಂ ರಾಜವಿದ್ಯಾ. ನೋಡಿ ಹೆಸರೇ ನೋಡಿ, ರಾಜವಿದ್ಯಾ ಅಂತ. ಅಂದರೆ ವಿದ್ಯೆಯಲ್ಲಿ ರಾಜ, ಇದು ರಾಜನಿದ್ದ ಹಾಗೆ ಅಂತಹ ಶ್ರೇಷ್ಠವಾದ ವಿದ್ಯೆ. ವಿದ್ಯೆಯಲ್ಲಿ ಪ್ರಧಾನ ಅಂತ ಅದಕ್ಕೆ ಬರೀತಾರೆ. ರಾಜವಿದ್ಯಾ ಅಂದರೆ ಪ್ರಧಾನ ವಿದ್ಯಾ ಅಂತ ಬರೀತಾರೆ ಆಚಾರ್ಯರ ಭಾಷ್ಯದಲ್ಲಿ. ವಿದ್ಯಾನಂ ಪ್ರಧಾನಂ ಇತ್ಯರ್ಥ, ಪ್ರಧಾನ ವಿದ್ಯಾ ಇತ್ಯರ್ಥ. ರಾಜಗುಹ್ಯಂ ಅಂದರೆ ಅನೇಕ ವಿಚಾರಗಳು ಗೋಪ್ಯವಾಗಿ ಇಟ್ಕೋಬೇಕಾದ್ದು ಇದೆ. ಆದರೆ ಈ ವಿಚಾರ ಇದು ನೋಡಿ, ಪರಮಾತ್ಮನ ವಿಚಾರ ಇದು ರಾಜಗುಹ್ಯ,
ಸೀಕ್ರೆಟಾಗಿ ಇಟ್ಕೊಳ್ಳಬೇಕಾದರಲ್ಲಿ ತುಂಬ ಶ್ರೇಷ್ಠವಾದದ್ದು ಅಂತ. ಅಂದರೆ ಇದನ್ನು ಯಾರಿಗೂ ಹೇಳಬಾರ್ದು ಅಂತ. ಅಂತಹ ವಿಚಿತ್ರವಾದ ವಿಚಾರ ಇದು. ಮತ್ತು ಎಂಥದ್ದು? ಪವಿತ್ರಂ, ಪಾವಿತ್ರ್ಯ ಹೇತುಂ ಅಂತ ಬರೀತಾರೆ ರಾಯರು. ನಮ್ಮ ಪವಿತ್ರಕ್ಕೆ, ನಮ್ಮ ಮಂಗಳಕ್ಕೆ ಕಾರಣೀಭೂತವಾದದ್ದು. ಪರಮಾತ್ಮನ ಮಂಗಳ ವಿಚಾರಗಳು ನಮಗೆ ಪಾವಿತ್ರ್ಯಕ್ಕೆ ಕಾರಣವಾಗ್ತದೆ. ಅತಯೇವ ಉತ್ತಮಂ. ಇದೆಲ್ಲ ಕಾರಣದಿಂದಲೇ ಇದೇನಾಗಿದೆ, ಈ ಪರಮಾತ್ಮನ ಮಹಿಮೆ ಅದು ಉತ್ತಮವಾಗಿದೆ. ಪ್ರತ್ಯಕ್ಷ ಅವಗಮಂ. ಹಾಗೆಂದರೆ ಪ್ರತ್ಯಕ್ಷ ಅಂದರೆ ಇಂದ್ರಿಯಾದಿಗಳಲ್ಲಿರತಕ್ಕ ಪರಮಾತ್ಮ ಅಂತ ಅರ್ಥ. ನಾವು ನೋಡಿದ್ದೀವಿ ಋಷಿಕೇಶ ರೂಪ ಅಂತ. ಇಂದ್ರಿಯಗಳ ಒಳಗಿದ್ದು ನಿಯಮನ ಮಾಡತಕ್ಕ ಪರಮಾತ್ಮನ ರೂಪ ಋಷಿಕೇಶ ಅಂತ. ಆ ರೀತಿಯಾಗಿ ಎಲ್ಲ ಇಂದ್ರಿಯಗಳಲ್ಲಿ ಇದ್ದು ಪರಮಾತ್ಮನೇ ಇರೋದು. ಅವಗಮ್ಯತೆ ಸಾಕ್ಷಾತ್ಕ್ರಿಯತೆ. ನಾವು ನೋಡತಕ್ಕದ್ದು, ಕೇಳತಕ್ಕದ್ದು ಎಲ್ಲವನ್ನು ಕೂಡ ಮೊದಲು ಕೇಳುವವ, ತಿಳಿಯುವವ, ನೋಡುವವ, ಮುಟ್ಟುವವ ಯಾರು? ಪರಮಾತ್ಮನೇ. ಅದರಿಂದ ಅವನಿಗೆ ಪ್ರತ್ಯಕ್ಷ ಅವಗಮಂ ಅಂತ ಹೆಸರು. ಪ್ರತ್ಯಕ್ಷಸ್ಯ ಹರೇಹೇ ಅವಗಮಂ ಪ್ರತ್ಯಕ್ಷ ಅವಗಮಂ. ಪ್ರತ್ಯಕ್ಷನಾದ ಪರಮಾತ್ಮನಿಗೆ ಎಲ್ಲ ಇಂದ್ರಿಯಗಳಲ್ಲಿದ್ದು ಎಲ್ಲವನ್ನು ಕಾಣುವುದರಿಂದ ದೇವರಿಗೆ ಪ್ರತ್ಯಕ್ಷ ಅಂತ ಹೆಸರು. ಎಲ್ಲ ಇಂದ್ರಿಯಗಳಲ್ಲಿ ಇರತಕ್ಕವನು ಅಂತ ಅರ್ಥ. ಅಂತಹ ಪರಮಾತ್ಮನ ಜ್ಞಾನಕ್ಕೆ ಒಳಪಟ್ಟದ್ದು ಎಲ್ಲವೂ ಕೂಡ, ಎಲ್ಲ ಇಂದ್ರಿಯಗಳ ವಿಷಯವೂ ಕೂಡ ಪರಮಾತ್ಮನ ಜ್ಞಾನಕ್ಕೆ ಒಳಪಟ್ಟದ್ದು. ಸರ್ವೇಂದ್ರಿಯ ಪ್ರೇರಕ ಭಗವದ್ ಅಪರೋಕ್ಷ ಜ್ಞಾನ ಸಾಧನಂ ಅಂತ ಬರೀತಾರೆ. ಈ ಜ್ಞಾನ ಇದಲ್ಲ, ಅದು ಪ್ರತ್ಯಕ್ಷ ಅವಗಮಂ. ಪ್ರತ್ಯಕ್ಷ ಅಂದರೆ ಪರಮಾತ್ಮ ಎಲ್ಲ ಇಂದ್ರಿಯಗಳಲ್ಲಿ ಇರೋದರಿಂದ ದೇವರನ್ನ ಪ್ರತ್ಯಕ್ಷ ಅಂತ ಕರೀತಾರೆ. ಆ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ತಂದುಕೊಡೋದಕ್ಕೆ ಕಾರಣೀಭೂತವಾದದ್ದು ಯಾವುದು? ಪರಮಾತ್ಮನ ಮಹಿಮೆ. ಎಷ್ಟು ವಿಶೇಷಣ ಹೇಳ್ತಾ ಇದ್ದಾರೆ ನೋಡಿ. ಇದು ರಾಜವಿದ್ಯೆ ಆಗಿದೆ, ರಾಜಗುಹ್ಯ ಆಗಿದೆ, ಪವಿತ್ರ ಆಗಿದೆ, ಉತ್ತಮ ಆಗಿದೆ, ಪ್ರತ್ಯಕ್ಷ ಅವಗಮ ಆಗಿದೆ. ಅಂದರೆ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ತಂದುಕೊಡತಕ್ಕ ಕಾರಣೀಭೂತವಾಗಿದೆ. ಧರ್ಮ್ಯಂ ಅಂತ ಬರೀತಾರೆ. ಆರನೆಯದು ಸರ್ವಧಾರಕತ್ವಾದ್ ಧರ್ಮ ಭಗವಾನ್. ದೇವರಿಗೆ ಧರ್ಮ ಅಂತ ಹೆಸರು. ಯಾಕೆ? ಎಲ್ಲರನ್ನೂ ಧರಿಸಿದ್ದಾನೆ, ಧಾರಣ ಮಾಡ್ತಾನೆ. ಅದರಿಂದ ದೇವರಿಗೆ ಧರ್ಮ ಅಂತ ಹೆಸರು. ಅಂಥ ಧರ್ಮಾತ್ ಅನೇಪದಂ ತದ್ವಿಷಯಂ ಧರ್ಮ್ಯಂ. ಆ ಪರಮಾತ್ಮನ ವಿಷಯೀಭೂತವಾದದ್ದು. ಸರ್ವಾಧಾರಣಾದ ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಸಾಧನೆಯಾಗಿ ಇರೋದು ಅಂದರೆ ಪರಮಾತ್ಮನ ವಿಷಯೀಭೂತವಾದದ್ದು ಅಂತ ಅರ್ಥ. ಅಂತಹ ಒಂದು ರಹಸ್ಯವಾದ ವಿದ್ಯೆ ಇದು. ಅವ್ಯಯಂ, ಅಕ್ಷಯ ಮೋಕ್ಷಫಲಕಂ ಅಂತ ಬರೀತಾರೆ. ನಾಶರಹಿತವಾದ ಮೋಕ್ಷವನ್ನು ತಂದುಕೊಡತಕ್ಕ ವಿದ್ಯೆ ಆಗಿದೆ ಇದು. ಹಾಗೆ ಅಂತ. ಕರ್ತುಂ ಸುಸುಖಂ ಸಂಪಾದಯಿತು ಅತ್ಯಂತ ಸುಲಭಂ ಅಂತ ಹೇಳ್ತಾರೆ. ದೇವರ ವಿಚಾರ ರಹಸ್ಯ, ಆದರೆ ಅದನ್ನು ಸಂಪಾದನೆ ಮಾಡುವುದು ಭಾರಿ ಸುಲಭ ಅಂತಾರೆ. ಸಂಪಾದಯಿತು ಅತ್ಯಂತ ಸುಲಭಂ ಅಂಥದ್ದನ್ನು ನಾನು ಪ್ರವಕ್ಷ್ಯಾಮಿ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಅಲ್ಲಿಗೆ ಅನ್ವಯ ಅಂತ ರಾಯರು ಬರೀತಾರೆ. ಅಶ್ರದ್ಧದಾನ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ನನು ತು ತ್ವಯಾ ಉಚ್ಯಮಾನಂ ಭಗವದ್ ಅಪರೋಕ್ಷ ಜ್ಞಪ್ತಿ ಸಾಧನಂ ತದ್ವಿಷಯ ಅಪರೋಕ್ಷ ಜ್ಞಾನಂ ಉಕ್ತಗುಣಂ ಸುಖಕರಂ ಚೇನ್ ನ ಗೋಪಿ ಸಂಸಾರಿ ಸ್ಯಾತ್. ಅಲ್ಲ ಸ್ವಾಮಿ, ಏನು ಹೇಳಿದಿರಿ ನೀವು? ನೀವು ಹೇಳತಕ್ಕ ಈ ಭಗವಂತನ ಮಹಿಮೆ ಅದು ಸುಲಭವಾಗಿ ಸಿಗತಕ್ಕದ್ದು, ಮೋಕ್ಷವನ್ನು ಕೊಡತಕ್ಕದ್ದು, ಇಷ್ಟೆಲ್ಲ ಹೇಳ್ತೀರಿ. ಹಾಗಿದ್ದರೆ ಜನ ಯಾಕೆ ಸಂಸಾರದಲ್ಲಿ ಇದ್ದಾರೆ? ಈ ಅಧ್ಯಾಯ ಓದಿದ ಕೂಡಲೇ ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕಾಗಿತ್ತು. ಎಷ್ಟು ಜನ ಓದಿದ್ದಾರೆ ಭಗವದ್ಗೀತೆ? ಹಾಗಿದ್ದರೆ ಯಾಕೆ ಎಲ್ಲರೂ ಮೋಕ್ಷಕ್ಕೆ ಹೋಗಿಲ್ಲ? ಹಾಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಅಶ್ರದ್ಧದಾನಃ ಪುರುಷಾಃ ಧರ್ಮಸ್ಯ ಭಗವದ್ವಿಷಯಸ್ಯ ಅಸ್ಯ ಜ್ಞಾನಸ್ಯ ಅಶ್ರದ್ಧದಾನಃ. ಈ ಪರಮಾತ್ಮನ ವಿಷಯವಾದ ಈ ಏನು ಒಂದು ವಿದ್ಯೆ ಇದೆ, ರಾಜವಿದ್ಯೆ, ಈ ಜ್ಞಾನ, ಅದರಲ್ಲಿ ಅಶ್ರದ್ಧದಾನಃ ಪುರುಷಾರ್ಥಃ ಪುಮರ್ತತ್ವ ಹೇತುರೂಪ ಶ್ರದ್ಧಾವಿಹೀನಾಃ. ಮೋಕ್ಷಕ್ಕೆ ಕಾರಣವಾದದ್ದು ಈ ವಿದ್ಯೆ ಅಂತ ಅವರಿಗೆ ಏನಿಲ್ಲ, ಅವರಿಗೆ ಅದರಲ್ಲಿ ಆಸಕ್ತಿನೇ ಇಲ್ಲ, ಅದರಲ್ಲಿ ಶ್ರದ್ಧೆನೇ ಇಲ್ಲ. ಭಗವದ್ಗೀತೆ ಇದೆ ಅಂತ ಗೊತ್ತು, 9ನೇ ಅಧ್ಯಾಯ ಇದೆ ಅಂತ ಗೊತ್ತು, ಭಗವಂತನ ಮಹಿಮೆ ಅಂತ ಗೊತ್ತು, ಆದರೂ ಅದರಲ್ಲಿ ಆಸಕ್ತಿ ಇಲ್ಲ, ಶ್ರದ್ಧೆ ಇಲ್ಲ. ಅವರಿಗೆ ಒಟ್ಟು ಮೋಕ್ಷನೇ ಬೇಡ. ಅದು ದುಡ್ಡು ಕಾಸು ಇದ್ದುಬಿಟ್ರೆ ಸಾಕು ಈ ಲೋಕದಲ್ಲಿ. ಆ ರೀತಿಯಾಗಿ ಇರ್ತಾರೆ ಅವರು. ಅದರಿಂದ ಅವರಿಗೆ ಈ ಭಗವದ್ಗೀತೆ, ಮೋಕ್ಷ, ಶಾಸ್ತ್ರ ಇದೆಲ್ಲ ಬೇಡವೇ ಬೇಡ ಅವರಿಗೆ. ದುಡ್ಡು ಹೇಗೆ ಬರುತ್ತದೆ ಅಂಥ ಜನರಿಗೆ ಇದೆಲ್ಲ ಉಪಯೋಗ ಬೀಳೋದಿಲ್ಲ ಅಂತ.
ಅಂಥ ಪುರುಷರು ಮಾಂ ಅಪ್ರಾಪ್ಯ, ಅವರು ನನ್ನನ್ನು ಹೊಂದದೆ ಮೃತ್ಯು ಸಂಸಾರ ಬತ್ಮನಿ ನಿವರ್ತಂತೆ, ನಿತರಾಂ ಸಂಸಾರ ಚಕ್ರದಲ್ಲಿ ಹುಟ್ಟೋದು, ದುಡ್ಡು ಸಂಪಾದನೆ ಮಾಡೋದು, ಸಾಯೋದು, ಹುಟ್ಟೋದು, ದುಡ್ಡು ಸಂಪಾದನೆ ಮಾಡೋದು, ಸಾಯೋದು, ಈ ಚಕ್ರದಲ್ಲೇ ಅವರು ಇರ್ತಾರೆ. ಅದರಿಂದ ನನ್ನ ಹತ್ರ ಬರೋದೇ ಇಲ್ಲ. ಅದರಿಂದ ಸುಲಭವಾಗಿ ಇದ್ದರೂ ಕೂಡ ಜನರಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಟೈಮ್ ಇಲ್ಲ. ಅದರಿಂದ ಅವರು ನನ್ನ ಹತ್ರ ಬರೋದೇ ಇಲ್ಲ, ಸಂಸಾರದಲ್ಲೇ ಇದ್ದಾರೆ. ಅದರಿಂದ ಯಾರು ಮೋಕ್ಷವನ್ನು ಪಡೆಯೋದಿಲ್ಲ ಅಂತ. ನನ್ನ ಹತ್ರ ಬಂದರೆ, ನನ್ನ ಶಾಸ್ತ್ರ ಓದಿದರೆ, ಭಕ್ತಿ ಮಾಡಿದರೆ, ಎಷ್ಟು ಜನ ಇಲ್ಲಿ ಸಂಸಾರದಲ್ಲಿ ಇರಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ದೇವರು ಪಾಯಿಂಟ್ಔಟ್ ಮಾಡ್ತಾನೆ ನೋಡಿ ನಮ್ಮನ್ನು. ನಾವು ಯಾಕೆ ಇನ್ನು ಸಂಸಾರದಲ್ಲಿ ಇದ್ದೀವಿ? ನಮಗೆ ದೇವರ ವಿಚಾರ ಬಿಟ್ಟು ಬೇರೆ ವಿಚಾರದಲ್ಲಿ ಆಸಕ್ತಿ, ಇಂಟ್ರೆಸ್ಟು, ಟೈಮ್ ಇದೆ. ಅದಕ್ಕೆ ದೇವರ ವಿಚಾರದಲ್ಲಿ ಇಂಟ್ರೆಸ್ಟ್ ಇಲ್ಲ, ಟೈಮ್ ಇಲ್ಲ. ಅದರಿಂದ ನೀನು ಸಂಸಾರದಲ್ಲೇ ಇರು ಅಂತ ದೇವರು ನಮ್ಮನ್ನು ಸಂಸಾರದಲ್ಲಿ ಇಟ್ಟಿದ್ದಾನೆ. ನಮ್ಮಂಥ ಅನೇಕ ಜನರು ಇದ್ದಾರೆ. ಅದರಿಂದ ಸುಲಭವಾಗಿ ಇದ್ದರೂ ಕೂಡ, ಸುಲಭನೋ ಹರಿ ಅಂತ ದಾಸರು ಹೇಳ್ತಾರೆ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ ಹಾಗೆ ಅಂತ. ಆದರೂ ಕೂಡ ಯಾಕೆ ಮೋಕ್ಷವನ್ನು ಹೊಂದಿಲ್ಲ ಅಂದರೆ ಶ್ರದ್ಧೆ ಇಲ್ಲ, ಆಸಕ್ತಿ ಇಲ್ಲ, ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಅದರಿಂದ ಜನರು ಸಂಸಾರದಲ್ಲೇ ಇದ್ದಾರೆ ಅಂತ. ನಾವು ಸಂಸಾರದಲ್ಲಿ ಇರೋದಕ್ಕೆ ಏನು ಕಾರಣ? ಸುಲಭವಾದ ಸೊಲ್ಯೂಷನ್ ಇದ್ದರೂ ಕೂಡ ನಾವು ಯಾಕೆ ಮೋಕ್ಷವನ್ನು ಪಡೆದಿಲ್ಲ ಎಂಬ ಅದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾನೆ. ಅದರಿಂದ ಇದನ್ನು ಕೇಳಿದ ಮೇಲಾದರೂ ಕೂಡ ನಾವು ದೇವರಲ್ಲಿ ಶ್ರದ್ಧೆಯನ್ನು ಮಾಡಿ, ಆಸಕ್ತಿಯನ್ನು, ಇಂಟ್ರೆಸ್ಟನ್ನು ತೋರಿಸಿ, ಟೈಮ್ ಸ್ಪೆಂಡ್ ಮಾಡಿ ದೇವರಲ್ಲಿ ಮನಸ್ಸು ಹಾಕುವ ಒಂದು ಕೆಲಸವನ್ನು ಮಾಡಬೇಕು ಅಂತ ಒಟ್ಟು ಪರಮಾತ್ಮನ ಉಪದೇಶ ಇದು. ಅಶ್ರದ್ಧದಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ